ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಭಾರತ ದೇಶದಲ್ಲಿ ಜಾತಿ ಅನ್ನುವಂತಹ ಒಂದು ವಿಷವರ್ತುಲ ಅಥವಾ ಜಾತಿ ಅನ್ನುವಂತಹ ಒಂದು ವಿಷಬೀಜ ಯಾವ ಮಟ್ಟಕ್ಕೆ ಬೇರೂರೈತಿಪ್ಪ ಅಂತಂದ್ರೆ, ಇವತ್ತು ಹೆತ್ತ ಮಗಳನ್ನೇ ಅಮಾನುಷವಾಗಿ ಕೊಲೆ ಮಾಡುವಂತಹ ಹೃದಯ ವಿದ್ರಾವಕ ಘಟನೆ, ಭೀಕರವಾಗಿ ಕೊಡ್ಲಿಯಿಂದ ಕಡಿದು ಏನಪ್ಪ ಅಂದ್ರೆ ಕೊಲೆ ಮಾಡುವಂತಹ ಒಂದು ಭೀಕರ ಘಟನೆ ಭಾರತ ದೇಶದಲ್ಲಿ ಜರುಗ್ತವ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಹುಬ್ಳಿ ಧಾರವಾಡ ಏನು ತಾಲೂಕಿದೆ, ಇಲ್ಲಿ ಇನಾಮ ವೀರಾಪುರ ಅಂತಕ್ಕಂತಹ ಒಂದು ಊರಲ್ಲಿ ಮಗಳನ್ನೇ ತಂದೆ ಕೊಚ್ಚಿ ಭೀಕರವಾಗಿ ಕೊಂದಿರ್ತಕ್ಕಂಥ ಘಟನೆ ಜರುಗೈತಿ. ಈ ಘಟನೆ ಹಿನ್ನೆಲೆಯನ್ನು ನೋಡಿದ್ರೆ, ಈಕೆ ಏನು ಮಾನ್ಯ ಅಂತಕ್ಕಂಥ ಯುವತಿ ಈ ವಿವೇಕಾನಂದ್ ಅಂತಕ್ಕಂಥ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹುಡುಗ, ಇಬ್ಬರು ಕೂಡ ಕಾಲೇಜ್ನಲ್ಲಿ ಲವ್ ಮಾಡ್ತಾರೆ. ಈ ಕಾಲೇಜ್ನಲ್ಲಿ ಲವ್ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿ ಒಂದು ಸ್ಟಾರ್ಟ್ ಆಗಿ ಸ್ನೇಹ ಪರಿಚಯದಿಂದ ಪ್ರೀತಿಯಾಗಿ ಆನಂತರ ಇಬ್ಬರು ಕೂಡ ಪ್ರೇಮ ಪಕ್ಷಿಗಳಾಗಿ ಹಾರಾಡ್ತಿರ್ತಾರೆ. ಅದು ಅವ್ರ ಮನೆಯವ್ರಿಗೆ ಇವ್ರ ಮನೆಯವ್ರಿಗೆ ಗೊತ್ತಾಗ್ತದೆ. ಆ್ಯಕ್ಚುಲಿ ಈ ವಿವೇಕಾನಂದ ದೊಡ್ಡಮನಿ ಅಂತಕ್ಕಂಥ ದಲಿತ ಯುವಕನ ಮನೇಲಿ ಅವ್ರ ತಂದೆಯವರು ಕೂಡ ಇದನ್ನೆಲ್ಲ ಖಂಡನೆ ಮಾಡ್ತಾರೆ. ಬೇಡಪ್ಪ, ಅವರು ಮೇಲ್ವರ್ಗದ ಮೇಲ್ಜಾತಿಯ ಜನ ಅದಾರ, ಅವರಿಗೆ ನಮಗೆ ಸರಿ ಹೋಗಂಗಿಲ್ಲ ಅಂಥೇಳಿ ತನ್ನ ಮಗನಿಗೆ ತಾನು ತಾಕೀತು ಮಾಡಿಕೊಂಡು ಆ ಹುಡುಗಿ ಮನೆಯವರು ಕೂಡ ತಾಕೀತು ಮಾಡಿ ಎರಡೂ ಸೇರಿ ಆ ಮಗನನ್ನೇನಪ್ಪ ಧಾರವಾಡ ಒಂದು ಹಾಸ್ಟೆಲ್ನಾಗ ಸಾಲಿ ಕಲಿಯಾಕ ಕಾಲೇಜ್ಗೆ ಹಾಕಿಬಿಡ್ತಾರೆ, ಅಲ್ಲಿ ದೂರ ಇರಲಿ ಅಂತೇಳಿ. ಆದರೆ ಹುಡುಗಿ ಭಾಳ ಹಚ್ಕೊಂಡಿದ್ರು ಕಾಣಿಸ್ತೈತಿ. ಮಾನ್ಯ ಬಂದು ಇಲ್ಲ ನಾನು ಮದುವೆ ಆಗ್ಬೇಕಲ್ಲ, ನಾನು ಸಾಯ್ತೀನಿ ಅಂತೇಳಿ ಒತ್ತಾಯ ಮಾಡಿ ಆ ಹುಡುಗನ ಇಬ್ಬರು ಕೂಡ ಪ್ರೇಮಿಸಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಆ ಹುಡುಗಿ ಮನೆಯವರು ಬೆದರಿಕೆಯನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲ, ನಿನ್ನ ಬಿಡೋದಿಲ್ಲ, ನಿಮ್ಮ ಕಡಿತೀವಿ, ನಿಮ್ಮ ಕುಟುಂಬ ಸುಡ್ತೀವಿ, ಹಿಂಗೆ ಅಂತೇಳಿ. ಆ ಕಾರಣಕ್ಕಾಗಿ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ಹೋಗಿ ಅವರು ಕಂಪ್ಲೇಂಟ್ ಕೊಟ್ಟು ರಕ್ಷಣೆ ಕೇಳಿ ಇದೆಲ್ಲ ಘಟನೆಗಳಾಗ್ತದೆ. ಆ ಕಡೆ ಹುಡುಗನ ಮನೆಯವರು ಕೂಡ ನೀವು ನಮ್ಮ ಜೊತೆ ಇರಬೇಡ್ರಿ ಅಂತೇಳಿ ದೂರದ ಹಾವೇರಿಗೆ ಅವ್ರನ್ನೇನಪ್ಪ ಅಂದ್ರೆ ಶಟ್ಲ್ ಮಾಡಿಬಿಡ್ತಾರೆ. ಅಲ್ಲೇ ಆ ಹಾವೇರಿಯಲ್ಲಿ ಯಾವುದೋ ಒಂದು ಕೆಲಸ ಮಾಡ್ಕೋತ ಹುಡುಗಿರ್ತಾರೆ. ನಂತರ ದಿನಗಳಲ್ಲಿ ಪುನಃ ಬಂದು ಊರಲ್ಲಿ ಇರುವಾಗ ಒಂದು ವ್ಯವಸ್ಥಿತ ಸಂಚು ಮಾಡ್ತಾರೆ. ಅಲ್ಲಿ ಊರಿನವರು ಏನು ವೀರಾಪುರ ಅಂತಕ್ಕಂಥ ಊರೈತಿಲ್ಲ, ಊರಿನ ಕೆಲವೊಂದಿಷ್ಟು ಸವರ್ಣೀಯರು ನಿನ್ನ ಮಗಳನ್ನ ಏನು ಹಿಂಗೆ ಮಾಡ್ಯಾನವ, ದಲಿತರ ಮನ್ಯಾಗ ಬಂದು ನಿಮ್ಮ ಹುಡುಗಿ ಜೀವನ ಮಾಡ್ತಾ ಇದ್ದಾಳಲ್ಲ ಅಂಥೇಳಿ ಅವ್ರನ್ನ ಪ್ರಚೋದನಕಾರಿ ವ್ಯಕ್ತಪಡಿಸ್ತಾರೆ ಅಂತೇಳಿ ಕೆಲವೊಂದಿಷ್ಟು ಆತಂಕಕಾರಿ ಸುದ್ದಿಗಳು ಬರ್ತಾವೆ. ಇದಾದ ನಂತರ ಈ ಏನು ಹುಡುಗಿ ತಂದೆ ಆಗಿರ್ತಕ್ಕಂಥ ಪ್ರಕಾಶ್ ಗೌಡ ಪಾಟೀಲ, ಅವ್ರ ಸಂಬಂಧಿಕರಾಗಿರ್ತಕ್ಕಂಥ ವೀರನಗೌಡ ಪಾಟೀಲ ಮತ್ತು ಅರುಣ್ ಗೌಡ ಪಾಟೀಲ, ಇವರೆಲ್ಲ ಸೇರಿ ಇನ್ನೂ ಅನೇಕ ಜನ ಅದಾರ ಇದ್ರೊಳಗಡೆ. ಆಲ್ರೆಡಿ ಈ 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಇನ್ನೂ ಅಲ್ಲಿ ಭಾಳಷ್ಟು ಜನ ಅದಾರ. ಇವರೆಲ್ಲ ಸೇರಿ ಈ ಏನು ಇನಾಮೂರ ವೀರಾಪುರ ಗ್ರಾಮಕ್ಕೆ ಹೋಗ್ತಾರೆ. ಇವರು ಹೋಗಿ ಅಲ್ಲಿ ಆಲ್ರೆಡಿ 6 ರಿಂದ 7 ತಿಂಗಳು ಗರ್ಭಿಣಿಯಾಗಿರ್ತಕ್ಕಂಥ ತನ್ನ ಮಗಳು, ತನ್ನ ಕರುಳಿನ ಬಳ್ಳಿ ಅದು. ನೋಡ್ರಿ, ಜಾತಿ ಹೆಚ್ಚೋ ಅಥವಾ ಪ್ರಾಣ ಹೆಚ್ಚೋ ಅನ್ನುವಂಥ ಪ್ರಶ್ನೆ ಬರ್ತೈತಿ. ಜಾತಿಗಿಂತ ಇವ್ರಿಗೆ ಪ್ರಾಣನ ಹೆಚ್ಚಾಯ್ತ, ಪ್ರಾಣದಕ್ಕಿಂತಲೂ ಜಾತಿನೇ ಹೆಚ್ಚಾಯ್ತಲ್ಲ ಇವರಿಗೆ. ಎಂಥ ದುರಂತ ಇದು! ನಮ್ಮ ದೇಶದಲ್ಲಿ ಜಾತಿನೇ ಇಲ್ರಿ, ನಮ್ಮ ಹಿಂದೂಗಳಲ್ಲಿ ಜಾತಿ ಇಲ್ರಿ, ನಾವೆಲ್ಲ ಜಾತಿಯನ್ನು ಬಿಟ್ಟು ಎಷ್ಟೋ ಕಾಲಘಟ್ಟ ಆಯ್ತತ್ತ ಅನ್ನೋವರೆಗೆ ಇದು ಜೀವಂತ ಉದಾಹರಣೆ. ಇದೆಲ್ಲೋ ಯು ಪಿ ಎಲ್ಲೋ ಬಿಹಾರದಲ್ಲೂ ನಡೆದಿಲ್ಲ. ಇದು ನಮ್ಮ ಕರ್ನಾಟಕದ ಹುಬ್ಳಿ ಧಾರವಾಡ ಜಿಲ್ಲೆಯ ಒಂದು ವೀರಾಪುರ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿದ್ದು. ಅಲ್ಲಿಯ ಊರಿನವರೆಲ್ಲ ಮೌನ ಆಗ್ತಾರೆ. ಈ ಘಟನೆ, ಭೀಕರ ಘಟನೆ ನಡೆಯುವಂಥ ಸಂದರ್ಭದಾಗ ಹುಡುಗಿ ಅಂಗಳ ತುಂಬ ಎಲ್ಲ, ಊರು ತುಂಬ ಎಲ್ಲ ಅಂಗಲಾಚಿ ಬೇಡ್ಕೋತಾಳಂತ, ಬಾವೆಲ್ಲ ತೆಗಿರಿ, ನನ್ನ ರಕ್ಷಣೆ ಮಾಡ್ರಿ ಅಂತ ಹೇಳಿ. ಆದರೆ ಯಾರೊಬ್ಬರು ಕೂಡ ರಕ್ಷಣೆ ಬರಂಗಿಲ್ಲ. ಅಂದ್ರೆ ಎಂಥ ವಿಕೃತಿಗಳು ಇವ್ರಂತ, ಎಂಥ ವಿಕೃತ ಮನಸ್ಸು ಇವ್ರದಂತ. ಇವತ್ತಿಗೂ ಈ ದೇಶದಲ್ಲಿ ಜಾತಿ ಅನ್ನೋ ವಿಚಾರದ ಮ್ಯಾಗ ಇಂಥ ಮರ್ಯಾದೆ ಹತ್ಯೆಗಳು ನಡೀತಾವಪ್ಪ ಅಂದ್ರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆಯೋ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆಯೋ, ಈ ಘಟನೆಗೆ ಯಾರು ಕಾರಣೀಭೂತರು, ಆ ಹುಡುಗ ಕಣ್ಣೀರು ಹಾಕ್ತಾ ಇದ್ದಾನ, ಆ ತಾಯಿಗಳು ಕಣ್ಣೀರು ಹಾಕ್ತಾ ಇದ್ದಾರ. ಎಲ್ಲೋ ಒಂದು ಕಡೆ ಈ ಮನುಷ್ಯ ಜಾತಿಯ ವರ್ತುಲಕ್ಕೆ ಸಿಕ್ಕ ಈ ನಮನೆ ಒಂದು ಕ್ರೂರ ಮೃಗಕ್ಕಿಂತಲೂ ಹೆಚ್ಚಾಗಿ ವರ್ತನೆ ಮಾಡ್ತಾ ಇದ್ದಾನಂದ್ರೆ ಇದು ನಂಬಲು ಅಸಾಧ್ಯ. ಇಡೀ ಕರ್ನಾಟಕ ರಾಜ್ಯದ ತುಂಬ ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗೈತಿ. ದಲಿತ ಪರ ಸಂಘಟನೆಗಳು ಕೂಡ ಈ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಹೋರಾಟವನ್ನು ಮಾಡ್ಯಾರ. ಈ ಶವವನ್ನು ಸಂಸ್ಕಾರ ಮಾಡುವಾಗ, ಈ ಘಟನೆ ನಡೆದಾಗ ಹೋಗಿ ಹೋರಾಟವನ್ನು ಮಾಡಿ ಇವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ವಾದವನ್ನು ಮಾಡ್ಯಾರ. ಕೆಲವೊಂದಿಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುವಂಥ ಮಾತೇನೆಂದ್ರೆ, ಇಂಥ ಘಟನೆಗಳು, ಮರ್ಯಾದೆ ಹತ್ಯೆಗಳು ನಡೆದಾಗ ಸರ್ಕಾರಗಳು ವಿಶೇಷ ಕಾನೂನನ್ನು ತರಬೇಕು. ಇವ್ರಿಗೇನು ಕೆಲವೊಂದಿಷ್ಟು ರೇಪಿಸ್ಟ್ಗಳು ರೇಪ್ ಮಾಡುವಂಥ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಲೆಯನ್ನು ಮಾಡ್ತಾರಲ್ಲ, ಆ ರೀತಿಯ ಕಾನೂನನ್ನು ತಿದ್ದುಪಡಿ ಮಾಡಿ ಇಂಥ ಮರ್ಯಾದೆ ಹತ್ಯೆಗಳು ನಡೆದಾಗ ಯಾರು ಕೊಲೆ ಮಾಡಿರ್ತಾರೋ ಅವ್ರನ್ನ ತತ್ಕ್ಷಣವೇ ಗುಂಡಿಟ್ಟು ಕೊಲ್ಲುವಂತಹ
ಒಂದು ಕಾಯ್ದೆ ಬರಬೇಕು ಅನ್ನುವಂಥದ್ದು ಸಾರ್ವಜನಿಕರ ವಾದ ಆಗೈತೆ. ಯಾಕಂದ್ರೆ ಈ ಜಾತಿ ವಿಷಯ ವರ್ತುಲ ಹಿಂಗೈತಂದ್ರೆ ತನ್ನ ಹೆತ್ತ ತನ್ನ ಕರುಳು ಬಳ್ಳಿಯನ್ನೇ ಕಡಿತಾರೆ ಇವರು. ತನ್ನ ಕರುಳು ಬಳ್ಳಿಯನ್ನೇ ಕೊಂದು ಇವತ್ತಿನ ದಿನ ಏನಪ್ಪ ಅಂದ್ರೆ ಆ ವಿಕೃತಿ ಮೆರಿತಾರತ್ತಂದ್ರೆ ಎಂತಹ ವ್ಯವಸ್ಥೆಯಲ್ಲಿ ಎಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅನ್ನೋದನ್ನು ಬಹಳಷ್ಟು ಆಲೋಚನೆ ಮಾಡಬೇಕಾಗ್ತದೆ. ಈ ದೇಶದಲ್ಲಿ ಸಂವಿಧಾನ ಜಾರಿ ಐತಿ, ಸರ್ಕಾರಗಳದಾವ, ಪೊಲೀಸ್ ಇಲಾಖೆ ಐತಿ, ಅನೇಕ ಸಮಾಜ ಕಲ್ಯಾಣ ಇಲಾಖೆ, ಬೇರೆ ಬೇರೆ ಇಲಾಖೆಗಳು ಈ ಅಸ್ಪೃಶ್ಯತೆ ವಿರುದ್ಧ, ಜಾತಿ ವ್ಯವಸ್ಥೆ ವಿರುದ್ಧ ನಾವು ಜಾಗೃತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾವ. ಆದರೂ ಕೂಡ ಇಂಥ ಘಟನೆಗಳು ನಡೀತಾವಲ್ಲ, ಇದು ನಿಜಕ್ಕೂ ಮನ ಕಲಕುವಂತಹ ಒಂದು ಸನ್ನಿವೇಶ. ಯಾರು ಯಾವ ಜಾತಿಯೊಳಗೆ ಹುಡ್ತಾರೋ ಸಾಯೋವರೆಗೂ ಅವ್ರು ಅದೇ ಜಾತಿಯಾಗಿರಬೇಕು, ಅವ್ರ ಮ್ಯಾಲೆ ಹೋಗೋಂಗಿಲ್ಲ, ತಳಗೂ ಬರೋಂಗಿಲ್ಲ ಅನ್ನುವಂಥ ಬಾಬಾ ಸಾಹೇಬ್ರ ಮಾತೈತಲ್ಲ, ಅದು ಈಗ ನಮಗೆ ಸತ್ಯ ಅನ್ನಿಸ್ತೈತಿ. ಈ ಕುರಿತು ಘಟನಾ ಸ್ಥಳಕ್ಕೆ ಮಾನ್ಯ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಬಂದು ಭೇಟಿ ಕೊಡಬೇಕು ಅನ್ನುವಂಥ ಸಾರ್ವಜನಿಕ ಒತ್ತಾಯ ಐತಿ. ಎಂತಿಂಥ ವಿಷಯಗಳು ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾವ, ದೊಡ್ಡ ರಾಜ್ಯ ಮಟ್ಟದ ಸುದ್ದಿ ಆಗ್ತಾವ. ಈ ವಿಷಯವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಘಟನೆಗಳು ನಡೀಬಾರ್ದು, ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಬೇಕು. ಜಾತಿ ಅನ್ನೋ ಕಾರಣಕ್ಕಾಗಿ ಇಂಥ ಘಟನೆಗಳು ನಡೀತಾ ಇದ್ರೆ ನಾವು ಯಾವ ಸಂದರ್ಭದಲ್ಲಿ ಎಂಥ ರಾಜ್ಯದಲ್ಲಿ ಹ್ಯಾಂಗೆ ನಾವು ಬದುಕ್ತಾ ಇದೀವಿ ಅನ್ನೋದ ಜನರಿಗೆ ಭಯವನ್ನು ಹುಟ್ಟಾಕೈತಿ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಅಂತೂ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಪೂರ್ಣ ಭಯದಲ್ಲಿ ಇಂಥ ಒಂದು ಘಟನೆಯನ್ನು ನೋಡಿ ಅನ್ನುವಂತಹ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರಾಗತೈತಿ. ಈ ಕುರಿತು ಸ್ಲಂ ಬೋರ್ಡ್ನ ಅಧ್ಯಕ್ಷರು ಮತ್ತು ಹುಬ್ಬಳ್ಳಿ ಧಾರವಾಡನ ಪೂರ್ವ ವಿಭಾಗದ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರನ್ನ ನಾನು ಮಾತನಾಡಿಸಿದ್ದೀನಿ. ಅವ್ರು ಏನು ಮಾತನಾಡಿದಾರ ಕೇಳ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಧಾರವಾಡ ಜಿಲ್ಲೆಯ ಇನಾಮ್ ವೀರಾಪುರ್ ಗ್ರಾಮದಲ್ಲಿ ಮೊನ್ನೆ ನಡೆದಂತ ಒಂದು ದಾರುಣ್ಯ ಘಟನೆ ನಿಜಕ್ಕೂ ಇವತ್ತು ನಾವೆಲ್ಲ ಕೂಡ ತಲೆ ತಗ್ಗಿಸ್ಬೇಕಾಗ್ತದೆ. ಇವತ್ತು ಒಬ್ಬ ಲಿಂಗಾಯತ್ ಹುಡುಗಿ, ಮಾನ್ಯತಾ ಅನ್ನುವಂತ ಒಂದು ಲಿಂಗಾಯತ್ ಹುಡುಗಿ, ಗ್ರಾಜುಯೇಟ್ ಹುಡುಗಿ, ಆ ಹುಡುಗಿಯನ್ನ ನಮ್ಮ ದಲಿತ ಯುವಕನೊಬ್ನ ಅವನು ಏನು ಮದುವೆ ಮಾಡಿಕೊಂಡು ಅವಳು 7 ತಿಂಗಳದ ಗರ್ಭಿಣಿ ಕೂಡ ಆಗಿರ್ತಾಳೆ. ಹೌದು ಸರ್. ಇವತ್ತು ಹುಡುಗಿಯ ತಂದೆ ಪಾಟೀಲ್ ಅನ್ನೋರು ಇವತ್ತು ಆ ಹುಡುಗಿಯ ತಂದೆ ಎಲ್ಲೋ ಒಂದ್ ಕಡೆ ದಲಿತ ಹುಡುಗನನ್ನ ಮಾಡ್ಕೊಂಡಿದ್ದೀನಿ ಅನ್ನುವಂತ ಒಂದು ಕಾರಣಕ್ಕೆ ಅವನು ಬಹಳ ಅಮಾನುಷ್ಯವಾಗಿ ಅಟ್ಟಾಡಿಸ್ಕೊಂಡು ಆ ಹುಡುಗಿನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಬಹುಶಃ ನಾವೆಲ್ಲ ನೋಡ್ಬೇಕಾಗ್ತದೆ. ಎಲ್ಲೋ ಒಂದ್ ಕಡೆ ಬಹಳ ಜನರು ಇವತ್ತು ಹೇಳ್ತಾ ಇರ್ತಾರ, ಇಲ್ಲ ಜಾತಿ ವ್ಯವಸ್ಥೆ ಇಲ್ಲ, ಅದೆಲ್ಲ ಹಳೆ ಕಾಲದ್ದು ಅಂತೇಳಿ. ಆದ್ರೆ ಇವತ್ತಿಗೂ ಕೂಡ ಈ ಜಾತಿ ವ್ಯವಸ್ಥೆ ಜೀವಂತವಾಗಿದೆ ಅನ್ನೋದಕ್ಕೆ ಇಂಥ ನಿದರ್ಶನಗಳು ಮೇಲಿಂದ ಮೇಲೆ ನಾವು ಕಾಣ್ತಾ ಇದ್ದೀವಿ. ಬಹುಶಃ ಇವತ್ತು ನಾವು ಇಂತಹ ಘಟನೆಗಳಿಗೆ ಇವತ್ತು ಅವ್ರಿಗೆ ಆ ಹುಡುಗನ್ಗೆ ಯಾರು ಇಂಥ ಘಟನೆ ಮಾಡಿದಾನ ಆ ಹುಡುಗಿ ಅಪ್ಪ, ಇವತ್ತು ಅವನಿಗೆ ಗಲ್ ಶಿಕ್ಷೆ, ಪ್ರಕಾಶ್ ಗೌಡ ಅವನಿಗೆ ಗಲ್ ಶಿಕ್ಷೆ ಆಗ್ಬೇಕು ಇವತ್ತು. ಯಾವ ಕಾರಣಕ್ಕೂ ಕೂಡ ಯಾರು ಕೂಡ ಇವತ್ತು ಇದನ್ನ ಯಾರು ಕೂಡ ಒಪ್ಕೊಳ್ಳುವಂತದ್ದಲ್ಲ, ಯಾರು ಕ್ಷಮಿಸುವಂತದ್ದಲ್ಲ. ಇವತ್ತು ಒಂದೇ ಒಂದು ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಒಂದು ದಲಿತ ಹುಡುಗನನ್ನ ಮದುವೆ ಮಾಡಿಕೊಂಡಿದೀನಿ ಅನ್ನುವಂತ ಕಾರಣಕ್ಕೆ ಇಷ್ಟು ಕೆಟ್ಟ ಮನಸ್ಥಿತಿ ಹೊಂದಿರೋದಂತ ಈ ಒಂದು ಸಮಾಜ ಇವತ್ತು ನಿಜಕ್ಕೂ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗ್ತದೆ. ಬಹಳ ಕಡೆ ನಾವೆಲ್ಲ ಮಾತಾಡ್ತೀವಿ, ನಾವೆಲ್ಲ ಹಿಂದೂಗಳು ಒಂದೇ ಅನ್ನುವಂಥದ್ದು, ಎಲ್ಲ ಹಿಂದುತ್ವ ಅಂತೇಳಿ ಎಲ್ಲ ಬಹಳ ದೊಡ್ಡದಾಗಿ ಬಹಳ ಜನ ಭಾಷಣ ಹೊಡಿತಾರೆ. ಇವತ್ತು ಆ ಹಿಂದುತ್ವ ಅನ್ನುವಂತ ಏನ್ ಬಹಳ ದೊಡ್ಡದಾಗಿ ಪ್ರತಿಪಾದನೆ ಮಾಡ್ತಾರೆ, ಇದಕ್ಕೆ ಉತ್ತರ ಕೊಡ್ಬೇಕು. ಇವತ್ತು ಹಿಂದುತ್ವ ಅಂತೇಳಿ ನಾವು ಎಲ್ಲರೂ ದಲಿತರು ಹಿಂದೂಗಳೇ ಅಂತ ಹೇಳ್ತೀವಿ, ಆದ್ರೆ ಇವತ್ತು ಜಾತಿ ವ್ಯವಸ್ಥೆ ಯಾವ ರೀತಿ ಜೀವಂತವಾಗಿದೆ, ಯಾವ ರೀತಿ ಆಡು ಅಗಲೇ ಇವತ್ತು ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಕೂಡ ಇದನ್ನ ಧೈರ್ಯವಾಗಿ ಯಾರು ಕೂಡ ಇಲ್ಲ, ಇದು ನಾವು ಹಿಂದೂಗಳೆಲ್ಲ ಸೇರ್ಕೊಂಡು ನಾವು ಎಲ್ಲಿ ಕೂಡ ಹಿಂದುತ್ವ ನಾವೆಲ್ಲ ವಿರೋಧ ಮಾಡ್ತೀವಿ, ಅವನು ಅವ್ರಿಗೆ ನಿಜಕ್ಕೂ ಕೂಡ ಅವ್ನಿಗೆ ಬಹಿಷ್ಕಾರ ಹಾಕಿ ಊರಿಂದ ಆ ಕುಟುಂಬಕ್ಕೆ ಹೊರಗೆ ಹಾಕ್ತಿವಿ ಅಂತೇಳಿ ಯಾವ ಸಂಘಟನೆಗಳು ಬರೋದಿಲ್ಲ ಇವತ್ತು. ಬಂದಿಲ್ಲ ಸರ್. ದಲಿತ ಪರ ಸಂಘಟನೆಗಳು ಮಾತ್ರ ಹೋರಾಟ ಮಾಡಿದ್ರು. ಬರೇ ದಲಿತರು ಮಾತ್ರ ಇವತ್ತು ತಮ್ಮ ಸಂಘಟನೆ ಅವಾಗಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಕೊನೆವರೆಗೂ ಹೋರಾಟದಲ್ಲೇ ನಮ್ ಜೀವನ ಆಗ್ಬಿಟ್ಟಿದೆ ಇವತ್ತು ದಲಿತರು. ಈ ಸಾವಿರಾರು ವರ್ಷಗಳಿಂದ ಇವತ್ತು ನಾವು ಈ ರೀತಿ ಶೋಷಣೆಗೆ ಒಳಗಾಗಿದ್ದೀವಿ. ಇನ್ನೂ ಕೂಡ ಈ ರೀತಿ ಶೋಷಣೆಗಳಿಗೆ ಒಳಗಾಗ್ತಿದ್ರು ಕೂಡ ನೋಡ್ಲಾರ್ದಂಗೆ
ಕಣ್ಣಿದ್ದು ಕುಡ್ರಂತೆ ಇವತ್ತು ಎಲ್ಲಾ ಸಮಾಜದವರು ವರ್ತಿಸ್ತಾ ಇದ್ದಾರೆ. ಹೌದು ಸರ್. ಇವತ್ತು ಉತ್ತರ ಕೊಡ್ಬೇಕು. ಅದಕ್ಕ ನಾವು ಬಹಳ ಕಡೆ ಈ ಹಿಂದೂಗಳು ಅಂತೇಳಿ ಹೇಳ್ತೀವಿ, ಹಿಂದುತ್ವ ಅಂತ ಹೇಳ್ತಾರಲ್ಲ, ಇವತ್ತು ಇವರೆಲ್ಲ ಈ ಮನುವಾದಿಗಳು ಇವತ್ತು ಇದಕ್ಕೆ ಉತ್ತರ ಕೊಡ್ಬೇಕು. ಇವತ್ತು ಹೌದು ಸರ್. ಈ ಮನುವಾದಿಗಳು ಇದಕ್ಕ ಉತ್ತರ ಕೊಡ್ಬೇಕು. ಇವತ್ತು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಹೌದು ಸರ್. ಇವತ್ತು ನಾವೆಲ್ಲ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಹಿಂದೆ ಹಾವೇರಿಯಲ್ಲಿ ನಡೆದಂತ ಒಂದು ಘಟನೆ ಸದನದಲ್ಲಿ ಕೂಡ ಬಹಳ ದೊಡ್ಡದಾಗಿ ಪ್ರಸ್ತಾಪ ಆಯ್ತು. ಒಬ್ಬ ರೈತನಿಗೆ ಈ ಬೆಂಗಳೂರಿನಲ್ಲಿ ಯಾವ್ದೋ ಒಂದು ಮಾಲ್ಗೆ ಹೋದಾಗ ಎಲ್ಲೋ ಒಂದ್ ಕಡೆ ಅವನು ಒಳಗೆ ಬಿಟ್ಟಿಲ್ಲ ಅನ್ನೋದಕ್ಕೆ ಕಾರಣ ಇಡೀ ಒಂದು ರೈತಾಪಿ ಜನಾಂಗಕ್ಕೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ ಅಂತೇಳಿ ಎಲ್ಲರೂ ಸದನದಲ್ಲಿ ಧ್ವನಿ ಎತ್ತಿದ್ರು. ಹೌದು ಸರ್. ನಾನು ಕೂಡ ಅಲ್ಲಿ ಇದ್ದೆ. ಅಂತ ಉದಾಹರಣೆಗಳಿಗೆ ಎಲ್ಲರೂ ಒಗ್ಗಟ್ಟಾದ್ರು. ನಾನು ಕೂಡ ಒಪ್ತೀನಿ, ಈ ದೇಶಕ್ಕೆ ಅನ್ನ ಹಾಕಿದಂತ ರೈತನಿಗೆ ನಾವೆಲ್ಲ ಗೌರವಿಸ್ಬೇಕು, ಗೌರವದಿಂದ ಕಾಣಬೇಕು ಅಂತ. ಅದನ್ನ ಇವತ್ತು ಅವನಿಗೆ ಯಾರು ಆ ಒಂದು ಮಾಲ್ದಿನ ಮಾಲಕ ಇದ್ದ, ಅವನಿಗೆ ಕರೆಂಟ್ ಕಟ್ ಮಾಡಿ ಅವನ್ ತಕ್ಕ ಒಂದು ಪೆನಾಲ್ಟಿ ಹಾಕುವಂತ ಕೆಲಸ ಆಯ್ತು. ಆದ್ರೆ ಇಂಥ ಉದಾಹರಣೆಗಳು ಇವತ್ತು ದಲಿತರ ಮೇಲೆ ಮೇಲಿಂದ ಮೇಲೆ ಹಲ್ಲೆಗಳು ನಡೀತಾವೆ, ಬಹಿಷ್ಕಾರ ಹಾಕ್ತಾರ, ಊರಿಂದ ಹೊರಗೆ ಹಾಕ್ತಾರ, ಎಲ್ಲೋ ಒಂದ್ ಕಡೆ ಕಟ್ಟಿಂಗ್ ಮಾಡೋದಿಲ್ಲ, ದೇವಸ್ಥಾನಗಳಿಂದ ಹೊರಗೆ ಹಾಕ್ತಾರ. ಅವಾಗ ಈ ಹಿಂದೂ ಸಂಘಟನೆಗಳು ಎಲ್ಲೋದು ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ನಾವು ಅವಾಗ ಇಂಥ ಎಲ್ಲಾರು ಕೂಡ ಸೇರ್ಕೊಂಡು ಯಾಕೆ ವಿಧಾನಸೌಧದಲ್ಲಿ ಇಂಥವ್ರ ಮೇಲೆ ನಾವು ಬೇರೆ ರೀತಿ ಇಂಥ ಘಟನೆಗಳಾದಾಗ ಅವ್ರಿಗೆ ತಕ್ಕ ಜಾಸ್ತಿ ಮಾಡ್ಬೇಕು ಅಂತೇಳಿ ಯಾವ್ದು ನಿರ್ಧಾರಗಳ ಯಾಕೆ ತೆಗೆದುಕೊಳ್ಳೋದಿಲ್ಲ? ಕಾನೂನು ಕಟ್ಟುನಿಟ್ಟಾಗಿ ಮಾಡ್ಬೇಕನ್ನೋಂಥದ್ದು ಯಾಕೆ ಮಾಡೋದಿಲ್ಲ? ಅದು ಮಾಡೋದಿಲ್ಲ. ಇದು ಅಂದ್ರೆ ಇದರ ಅರ್ಥ ಬರೇ ನಮಗ್ ಬೇಕಾದಾಗ ನಮ್ಮನ್ನ ಹಿಂದೂಗಳಂತೇಳಿ ಬಳಸ್ಕೊಳ್ಳೋದು. ಇವತ್ತು ನಮಗಾದಂತ ಅನ್ಯಾಯವನ್ನ ಯಾರು ಕೂಡ ಬಾಯಿ ತೆಗೆದು ಮಾತಾಡ್ತಾ ಇಲ್ಲ. ಎಲ್ಲಿದ್ದಾರೆ ಇವತ್ತೆಲ್ಲ ಇವರೆಲ್ಲ ಮಹಾನ್ ಭಾವರು? ಇವತ್ತು ಮಾತಾಡ್ಬೇಕೆಲ್ಲ ಸಂಘಟನೆಗಳು ಇವತ್ತು. ಅದಕ್ಕೆ ಖಂಡಿತವಾಗಿ ಕೂಡ ನಾವು ಖಂಡಿಸ್ತೀವಿ. ಯಾರು ನಮ್ ಜೊತೆಗಿಲ್ಲ ಅಂದ್ರೂ ಕೂಡ ದಲಿತರ ಶಕ್ತಿ, ಭೀಮನ್ ಶಕ್ತಿ ಏನನ್ನುವಂಥದ್ದು ತೋರಿಸ್ತೀವಿ. ಆಮೇಲೆ ಸರ್, ಏನಾದ್ರು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ವಿಸಿಟ್ ಮಾಡುವಂತದ್ದು ಏನಾದ್ರು ಕೆಲಸ ಮಾಡಿದ್ರೆ ಸರ್, ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು ಸರ್? ಖಂಡಿತವಾಗಿ ಕೂಡ ನಾನು ತಕ್ಷಣ ಈಗ ಹೋಮ್ ಮಿನಿಸ್ಟರ್ ಕೂಡ ಮಾತಾಡ್ತೀನಿ. ಖಂಡಿತವಾಗಿ ಕೂಡ ಒಂದ್ಸರಿ ಅದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಇದನ್ನ ಪರಿಗಣಿಸ್ಬೇಕು ಅನ್ನುವಂಥದ್ದು ಈ ಪ್ರಕರಣವನ್ನು ಕೂಡ ನಾನು ಹೇಳ್ತೀನಿ. ಜೊತೆಗೆ ಖಂಡಿತವಾಗಿ ಕೂಡ ಒಮ್ಮೆ ಅದನ್ನ ವಿಸಿಟ್ ಕೂಡ ಮಾಡ್ಲಿಕ್ಕೆ ಹೇಳ್ತೀನಿ ನಾನು. ಸದ್ಯ ಈಗ ಅವರು ಏನು ಅವ್ರ ಕಡೆಯಿಂದ ಹೊಡೆಸ್ಕೊಂಡಿರ್ತಕ್ಕಂಥ ಕೆಲವೊಂದು ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದಾರೆ ಸರ್, ವಿವೇಕಾನಂದ ಆಸ್ಪತ್ರೆಯಲ್ಲಿ. ಅಲ್ಲಿ ಕೂಡ ಪೊಲೀಸರು ಹೈ ಅಲರ್ಟ್ ಮಾಡ್ಯಾರಂತ ಸರ್. ಆಮೇಲೆ ಊರಲ್ಲಿ ಕೂಡ ಒಂದು ಸ್ವಲ್ಪ ಬಿಗುವಿನ ವಾತಾವರಣ ಇದೆ, ಏನಾದರೂ ಗಲಾಟೆ ಆಗುವಂತ ಅಲ್ಲಿ ಕೂಡ ಪೊಲೀಸರು ಹೈ ಅಲರ್ಟ್ ಮಾಡ್ಯಾರಂತ ಸರ್. ಅದಕ್ಕೆ ತಕ್ಕಾಗಿ ತಾವು ಸ್ವಲ್ಪ ಕುಟುಂಬಕ್ಕೆ ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾದ್ರೆ ಖಂಡಿತವಾಗಿ ಕೂಡ ನಾವೆಲ್ಲ ಇದೀವಿ. ನಾವು ಕೂಡ ಒಬ್ಬ ದಲಿತ ಶಾಸಕನಾಗಿ ನಾನು ಖಂಡಿತವಾಗಿ ಸಮಾಜಕ್ಕೆ ಅನ್ಯಾಯ ಆದಾಗ ಧ್ವನಿ ತೆಗೆಯುವಂತದ್ದು ನನ್ನ ಕರ್ತವ್ಯ. ಖಂಡಿತವಾಗಿ ಕೂಡ ನಾವು ಇರ್ತೀವಿ. ನಾನು ಊರಲ್ಲಿ ಇರ್ಲಿಲ್ಲ, ನಾನು ನಡೆದಾಗ ಈ ಘಟನೆ ಖಂಡಿತವಾಗಿ ಕೂಡ ನನಗೆ ಅದು ಬಂದ ತಕ್ಷಣನೇ ನಾನು ಈ ಇನ್ಸಿಡೆಂಟ್ ತಿಳಿದಿರೋದು. ನನಗೆ ಫೋನ್ ಮುಖಾಂತರ ತಿಳಿಸಿದ್ರು. ತಕ್ಷಣ ನಾನು SP ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾರೇ ಇಲ್ದೆ ಮುಲಾಜ್ ಇಲ್ದೆ ಈ ಕೇಸನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕಂತೇಳಿ ಧಾರವಾಡ SP ಫೋನ್ ಮಾಡಿ ಈ ಪ್ರಕರಣವಾಗಿ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ಹೇಳಿ ಕೂಡ ಆಗ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಮ್ಮ ಹುಡುಗರೆಲ್ಲ ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡಿದಾರೆ. ಅಲ್ಲಿ ಪರಮೇಶ್ ಕಾಳೆ ಗೀಳೆ ಅವರೆಲ್ಲ ನನ್ನ ಗಮನಕ್ಕೆ ತಂದ ತಕ್ಷಣ ನಾನು ಇರ್ಲಿಲ್ಲ, ನಾನು ಬೆಂಗಳೂರು ಹೋಗಿದ್ದೆ. ನಾನು ಟ್ರೈನ್ ನಲ್ಲಿ ಇದ್ದಾಗ ಈ ಮೆಸೇಜ್ ಬಂತು ನನಗೆ. ತಕ್ಷಣ ನಾನು SP ಮಾತಾಡಿ ಅದನ್ನ ಸೀರಿಯಸ್ ಆಗಿ ಪರಿಗಣಿಸ್ಬೇಕಂತ ಹೇಳಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.